ಮಂತ್ರಾಲಯದಲ್ಲಿ ವರ್ಣಾರ್ಭಟಕ್ಕೆ ಭಕ್ತರು ಪರದಾಟ ನಡೆಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಯಚೂರಿನಲ್ಲಿ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗ್ತಾ ಇದೆ. ರಾಯರ ಮಠದ ರಥ ಬೀದಿ ಸಂಪೂರ್ಣ ಜಲಾವೃತವಾಗಿದೆ. ವೀಕೆಂಡ್ ಹಿನ್ನೆಲೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಸ್ಥಳಕ್ಕೆ ಶ್ರೀಗಳಿಂದಲೇ ಖುದ್ದು ಭೇಟಿ ನೀಡಿದ್ದು ಇದೀಗ ವಸತಿ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ವೀಕೆಂಡ್ನಲ್ಲಂತೂ ಭಕ್ತ ಸಾಗರವೇ ಹರಿದು ಬರುತ್ತೆ. ಸ್ಥಳಕ್ಕೆ ಈಗ ಶ್ರೀಗಳೇ ಭೇಟಿ ಕೊಡ್ತಾ ಇದ್ದು ವಸತಿ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರು, ಮೈಸೂರು, ಮಂಡ್ಯ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಈ ಭಾಗಗಳಿಂದ ಬಂದಂತಹ ಭಕ್ತರು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಆಗಮಿಸ್ತಾರೆ. ಆದರೆ ಈ ವೇಳೆ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಆಗಿರುವಂತಹ ಅವ್ಯವಸ್ಥೆ, ರಾಯರ ಮಠದ ರಥಬೀದಿ ಸಂಪೂರ್ಣ ಜಲಾವೃತವಾಗಿರುವಂಥದ್ದು, ಇದೆಲ್ಲವನ್ನು ಕೂಡ ಸ್ಥಳಕ್ಕೆ ಖುದ್ದು ಆಗಮಿಸಿದ ಶ್ರೀಗಳು ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿ ಮಂತ್ರಾಲಯದ ರಾಯರ ಮಠ ನಾವು ಗಮನಿಸ್ತಾ ಇರುವಂಥದ್ದು. ಹಿಂದೊಮ್ಮೆ ತುಂಗಭದ್ರಾ ನದಿಯಲ್ಲಿ ಅಕ್ಷರಶಃ ಪ್ರವಾಹ ಉಂಟಾದಂಥ ಸಂದರ್ಭ ಮಠದ ಒಳಗೂ ಕೂಡ ರಾಯರ ಮಠದ ಒಳಗೂ ನೀರು ನುಗ್ಗಿದ್ದು ನಾವು ನೋಡಿದ್ವಿ. ಅಪಾರ ಪ್ರಮಾಣದಲ್ಲಿ ಅಸ್ತವ್ಯಸ್ತ ಆಗಿತ್ತು. ಆ ನಂತರದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭ ಆ ವೇಳೆ ಇಡೀ ಮಠವನ್ನು ಮರು ನಿರ್ಮಾಣ ಮಾಡುವಲ್ಲಿ ಸರ್ಕಾರ ಟೊಂಕ ಕಟ್ಟಿ ನಿಂತಿತ್ತು, ರಾಜ್ಯ ಸರ್ಕಾರ. ಹಾಗಾಗಿ ಮತ್ತೆ ಮಠವನ್ನು ರಾಯರ ಅನುಗ್ರಹದಿಂದ, ರಾಯರ ಆಶೀರ್ವಾದದಿಂದ ಬಹಳ ಸುವ್ಯವಸ್ಥಿತವಾಗಿ ಮಾಡಲಾಗಿದೆ. ಈಗ ರಾಯರ ಮಠವನ್ನು ಮಂತ್ರಾಲಯದಲ್ಲಿ ಇದೀಗ ಧಾರಾಕಾರ ಮಳೆ ರಾಯಚೂರು ಭಾಗದಲ್ಲಿ ಸುರಿತಾ ಇರೋದ್ರಿಂದ ಮಂತ್ರಾಲಯದಲ್ಲೂ ಕೂಡ ಭಾರೀ ಪ್ರಮಾಣದ ವರ್ಷಧಾರೆ ಆಗ್ತಾ ಇದೆ. ಸೊ ಹಾಗಾಗಿ ಈ ವೇಳೆ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದಾರೆ. ಸಹಜವಾಗಿ ಭಕ್ತರಿಗೆ ಇದೊಂದು ರೀತಿಯಲ್ಲಿ ಈಗ ರಾಯರ ಮಠಕ್ಕೆ ಅಂತ ಆಗಮಿಸಿದಾಗ, ರಾಯರ ದರ್ಶನಕ್ಕೆ ಆಗಮಿಸಿದಂಥ ಭಕ್ತಾದಿಗಳಿಗೆ ಒಂದು ರೀತಿಯಲ್ಲಿ ಸುರಿದಂಥ ಮಳೆಯಿಂದಾಗಿ ಸಮಸ್ಯೆಗಳು ಉಂಟಾಗಿದೆ ಅನ್ನುವಂಥ ಕಾರಣಕ್ಕೆ ನೇರವಾಗಿ ಭಕ್ತರಿಗೆ ಯಾವ್ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಅವರಿಗೆ ವ್ಯವಸ್ಥೆಯನ್ನು ಅಚ್ಚುಕಟ್ಟೆ ಮಾಡಿಕೊಡುವಂಥ ಒಂದು ನಿಟ್ಟಿನಲ್ಲಿ ಖುದ್ದು ಶ್ರೀಗಳೇ ಅಲ್ಲಿಗೆ ಆಗಮಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಮತ್ತೊಂದು ಕಡೆ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಬೆಳೆಹಾನಿ ಸಂಭವಿಸಿದೆ. ಗಾಳಿ ಮಳೆಗೆ 14 ಎಕರೆ ಪಪ್ಪಾಯಿ ಬೆಳೆ ನೆಲಸಮ ಆಗಿದೆ ಲಿಂಗಸಗೂರಿನಲ್ಲಿ. ವರ್ಣಾರ್ಭಟಕ್ಕೆ ಒಂದು ಕಡೆ ಭಕ್ತರು ನಲಗಿ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ರೈತರು ಬೆಳೆದಂಥ ಬೆಳೆ ಸಂಪೂರ್ಣ ಹಾನಿಗೆ ಒಳಗಾಗಿದೆ. ಸೊ ಇದು ರಾಯಚೂರು ಭಾಗದಲ್ಲಿ ರೈತರು ಬೆಳೆದಂಥ ಸುಮಾರು 14 ಎಕರೆ ಭಾಗದಲ್ಲಿ ಬೆಳೆದಿದ್ದಂಥ ಪಪ್ಪಾಯಿ ನೆಲಸಮ ಆಗಿದ್ರೆ, ಮತ್ತೊಂದು ಕಡೆ ಮಂತ್ರಾಲಯ ಮಠದಲ್ಲಿ ಸುರಿದಂಥ ಭಾರೀ ವರ್ಷಧಾರೆಯಿಂದಾಗಿ ನೀರು ಮಠದ ಆವರಣದವರೆಗೂ ಕೂಡ ನೀರು ನುಗ್ಗಿರುವಂಥದ್ದು. ಭಕ್ತಾದಿಗಳಿಗೆ ಒಂದು ರೀತಿಯಲ್ಲಿ ಅಲ್ಲಿ ಅಡಚಣೆ ಆಗ್ತಾ ಇದ್ದುದಂತೂ ನಾವು ಕಾಣಬಹುದಾಗಿದೆ. ಒಂದು ಕಡೆ ಮಂತ್ರಾಲಯ, ರಾಯಚೂರಿನಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ. ಧಾರಾಕಾರ ಮಳೆಗೆ ಒಂದು ಕಡೆ ಬೆಳೆ ಹಾನಿ ಸಂಭವಿಸಿದರೆ, ಮತ್ತೊಂದು ಕಡೆ ಮಂತ್ರಾಲಯದಲ್ಲಿ ವರ್ಣನ ಅಬ್ಬರ ಜೋರಾಗಿದ್ದು ರಾಯರ ಮಠ ಆವರಣ ಸಂಪೂರ್ಣ ನೀರಿನಿಂದ ಆವೃತವಾಗಿರುವಂಥದ್ದನ್ನು ಕಾಣಬಹುದಾಗಿದೆ. ಈ ಸಂದರ್ಭ ಅಲ್ಲಿನ ಜನ ಅಥವಾ ಮಂತ್ರಾಲಯಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಒಂದು ರೀತಿಯಲ್ಲಿ ಅಡಚಣೆ ಉಂಟಾಯಿತು ಸುರಿದಂಥ ಧಾರಾಕಾರ ಮಳೆ. ಮತ್ತೊಂದು ಕಡೆ ಸುಮಾರು 14 ಎಕರೆ
ಪಪ್ಪಾಯಿ ಬೆಳೆ ಸಂಪೂರ್ಣ ನೆಲ ಕಚ್ಚಿರುವಂಥದ್ದು. ರೈತ ಆರ್ಥಿಕ ಸಂಕಷ್ಟಕ್ಕೀಡಾಗಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ.